ಹಲೋ ಫ್ರೆಂಡ್ಸ್, ನೀವು ಎಷ್ಟು ವಿಧದ ಅಕ್ಕಿನ ಕೇಳಿರ್ತೀರಾ? ಹಬ್ಬಬ್ಬ ಅಂದ್ರೆ 8ರಿಂದ 10 ವಿಧ ಅಕ್ಕಿನ ಕೇಳಿರ್ಬೋದು. ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇದೇ ಆಗಸ್ಟ್ 9, 10ನೇ ತಾರೀಕು ಮೈಸೂರಲ್ಲಿ ಅಕ್ಕಿ ಮೇಳನ ಸಹಜ ಸೀಡ್ಸ್ ಅವರು ಆಯೋಜನೆ ಮಾಡಿದ್ದಾರೆ. ಲೊಕೇಶನ್ ಎಲ್ಲಿ ಅಂತಂದ್ರೆ ನಂಜರಾಜ ಬಹದ್ದೂರ್ ಚೌಲ್ಟ್ರಿಲಿ. ನಮ್ಮ ಕನ್ನಡ ನಾಡಿನ ಆಹಾರ ಸಂಸ್ಕೃತಿನ ತುಂಬಾ ಹತ್ರದಿಂದ ನೋಡೋ ಸದಾವಕಾಶ ಸಿಗತ್ತೆ. ಇದು ಬರೀ ಅಕ್ಕಿ ಮೇಳ ಅಲ್ಲ, ಔಷಧೀಯ ಅಕ್ಕಿ ಮೇಳ. ಸಕ್ಕರೆ ಕಾಯಿಲೆ, ಬೊಜ್ಜು, ಮಂಡಿ ನೋವು, ಸರ್ಪಸುತ್ತು ಹೀಗೆ ಹಲವಾರು ಕಾಯಿಲೆಗೆ ಅನ್ನನೇ ಔಷಧಿ ಆಗಿರುತ್ತೆ. ಈ ದೇಸಿ ತಳಿಯ ಅಕ್ಕಿಗಳು ಆಹಾರಕ್ಕೂ ಆಗತ್ತೆ, ಜೊತೆಗೆ ಔಷಧಿ ಗುಣಗಳನ್ನ ಹೊಂದಿರುತ್ತೆ. ರಾಜಮುಡಿ, ಕೆಂಪಕ್ಕಿ, ಕಪ್ಪಕ್ಕಿ, ಸಿದ್ಧ ಸಣ್ಣ, ಬರ್ಮಾ ಬ್ಲಾಕ್ ಹೀಗೆ 25ಕ್ಕೂ ಹೆಚ್ಚು ಅಕ್ಕಿ ತಳಿಗಳನ್ನ ನಾವಲ್ಲಿ ನೋಡ್ಬೋದು. ಬರೀ ಅಕ್ಕಿ ಮಾತ್ರ ಅಲ್ಲ, ಸಿರಿಧಾನ್ಯ ನೋಡ್ಬೋದು, ಹಾಗೆ ಕೆಲವು ಮೌಲ್ಯವರ್ಧಿತ ಪದಾರ್ಥಗಳನ್ನ ನೋಡ್ಬೋದು. ಕೆಲವು ಹಣ್ಣಿನ ಬೀಜಗಳು, ಹಾಗೆ ಹಣ್ಣಿನ ಗಿಡಗಳು, ಭತ್ತದ ಬೀಜಗಳನ್ನವೇ ನೀವಲ್ಲಿ ಕೊಳ್ಳಕ್ಕೆ ಸಿಗತ್ತೆ. ಅಷ್ಟೇ ಅಲ್ಲ, 10ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮಕ್ಕಳಿಗೋಸ್ಕರ ಚಿತ್ರಕಲಾ ಸ್ಪರ್ಧೆನೂ ಆಯೋಜನೆ ಮಾಡಿದ್ದಾರೆ. ಚಿತ್ರಕಲೆ ಟಾಪಿಕ್ ಏನಂದ್ರೆ ಭತ್ತದ ಲೋಕ ನಾ ಕಂಡಂತೆ ಅಂತ. 5ರಿಂದ 10 ವರ್ಷದ ಮಕ್ಕಳಿಗೆ, ಹಾಗೆ 10 ವರ್ಷದಿಂದ 15 ವರ್ಷದ ಮಕ್ಕಳಿಗೆ ಈ ಚಿತ್ರಕಲೆ ಸ್ಪರ್ಧೆ ಇದೆ. ನೀವು ಈ ಭತ್ತದ ಲೋಕ ನಾ ಕಂಡಂತೆ ಈ ಟಾಪಿಕ್ ಮೇಲೆ ಮನೇಲೆ ಚಿತ್ರ ಬಿಡಿಸ್ಕೊಂಡ್ ಬಂದು ಇಲ್ಲಿ ಪ್ರದರ್ಶನ ಮಾಡ್ಬೋದು. ಬರೀ ಮಕ್ಳಿಗೆ ಮಾತ್ರ ಸ್ಪರ್ಧೆ ಅಂತ ಅನ್ಕೋಬೇಡಿ, ದೊಡ್ಡೋರ್ಗು ಸ್ಪರ್ಧೆ ಇದೆ. ಏನ್ ಸ್ಪರ್ಧೆ ಅಂದ್ರೆ ಅಕ್ಕಿ ಅಡುಗೆ ಅಂತ. ದೇಸಿ ಅಕ್ಕಿ ಬಳಸ್ಕೊಂಡು ನೀವು ಮನೆಯಲ್ಲೇ ಅಡುಗೆನ ತಯಾರಿಸ್ಕೊಂಡು ಬಂದು ಇಲ್ಲಿ ಪ್ರದರ್ಶನ ಮಾಡಿ ನಗದು ಬಹುಮಾನನ ಗೆಲ್ಬಹುದು. ಇಷ್ಟೆಲ್ಲ ನೀವು ನೋಡ್ಬೇಕು ಅಂದ್ರೆ ಈ ಔಷಧಿ ಅಕ್ಕಿ ಮೇಳಕ್ಕೆ ನಿಮ್ಮ ಕುಟುಂಬ ಸಮೇತರಾಗಿ ಬನ್ನಿ. ನಾನು ಬರ್ತೀನಿ, ನಮಗ್ ಗೊತ್ತಿರೋರ್ನು ಕರ್ಕೊಂಡ್ ಬರೋಣ, ನಮ್ಮ ರೈತರನ್ನ ಪ್ರೋತ್ಸಾಹ ಕೊಡೋಣ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.